ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವ್ವ, ನೀನ್ ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೇನವ್ವ? ಅವ್ವ, ನೀನೇ ಹೇಳ್ದಲ್ಲವ, ಆಗದೆಲ್ಲ ಒಳ್ಳೇದಕ್ಕೆ ಅಂತ. ಒಂದ್ ಸಂಬಂಧ ಹೋದ್ರೇನು ಇನ್ನೊಂದ್ ಸಂಬಂಧ ನಮ್ಗೋಸ್ಕರನೇ ಕಾಯ್ಕೊಂಡಿರ್ತದೆ ಅಂತ ಅರ್ಥ ಅಲ್ವೇನವ? ಒಳ್ಳೆ ಸಂಬಂಧ ಬರ್ಬೋದು ಅಂತ ನಂಗೂ ನಂಬಿಕೆ ಐತೆ ಮಗಳೇ. ಆದ್ರೆ ಮಾತುಕತೆ ಎಲ್ಲ ಆಗಿ ಇನ್ನೇನ್ ತೀರ್ಮಾನ ಆಗ್ಬೇಕು ಅನ್ನೋ ಟೈಮ್ಗೆ ಯಾವ ಸಾರಾಯಿ ಅಂಗಡಿ ಸಿಕ್ ನಾನ್ ತಲೆ ಕೆಡಿಸ್ಕೊಂಡು ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ಬೇಸರ ಆಯ್ತೈತೆ ಕಣಪ್ಪ. ನೀನ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದ್ ನೋಡ್ತಿದ್ರೆ ನಂಗ್ ಬ್ಯಾಸರ ಆಯ್ತದೆ. ಅಯ್ಯೋ ಅದಾಯ್ತು ಬಿಡು, ಯಾಕೆ ಬೇಸರ ಮಾಡ್ಕೊಳ್ಳೋದು? ನಂಗೀಗ ಅದಲ್ಲ, ಸ್ನೇಹ ಇನ್ನ ಬರ್ಲಿಲ್ವಲ್ಲ ಅದಕ್ ನೋಡ್ತಾ ಇದ್ದೀನಿ. ಸ್ನೇಹನಾ? ಅವಳು ಎಲ್ಲಿ ಹೋಯ್ತೀನಿ ಅಂತ ನಿಂಗೆ ಹೇಳಿಲ್ವಾ? ಬಂಗಾರಮ್ಮನವ್ರ ಮನ್ಗೆ. ಹಲೋ, ಹೇಳಪ್ಪ. ಚಂದ್ರು, ಸ್ನೇಹ ಬಂಗಾರಮ್ಮನ ಮನ್ಗೆ ಹೋಯ್ತೀನಿ ಅಂತ ಹೇಳೋಗಳ ಕಣಪ್ಪ. ಏನು? ಅಲ್ಲಿಗೆ ಯಾಕೆ ಹೋದ್ಲು? ಬಂಗಾರಮ್ಮನ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ ಯಾರು ಅಂತ ಹೇಳಿದ್ರೇನೆ ಅದ್ಕೇನ ಅಣ್ಣಯ್ಯನ್ ಜೊತೆ ಕಳಿಸ್ತೀನಿ ಅಂತ ಬಂಗಾರಮ್ಮ ಹೇಳಿದಾರಂತೆ. ಈಗ ಅವರಿಬ್ರು ದೂರ ಇರೋದಕ್ಕೆ ನಾನೇ ಕಾರಣ ಅನ್ನೋದು ನನ್ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ನಾನು ಹೋಗಿ ಬಂಗಾರಮ್ಮನ ಹತ್ರ ಮಾತಾಡ್ತೀನಿ. ನಾನು ಹೇಳ್ದೆ ಅಂತ ಸ್ನೇಹ ತಾವ್ ಹೇಳ್ಬೇಡ ಚಂದ್ರು. ನಂಗೆ ಅವಳು ಅಲ್ಲಿ ಹೋದ್ಮೇಲೆ ಏನೇನೋ ನಾನು ಆಗ್ತಾ ಇದ್ದದ ಅಂತ ದಿಗ್ಲ ಆಯ್ತದೆ ಕಣಪ್ಪ. ಚಂದ್ರು, ಇದಕ್ಕೆ ನೀನೇ ಏನಾರ ಮಾಡಪ್ಪ. ಅಪ್ಪ, ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ. ನಾನು ಈಗಲೇ ಹೋಗಿ ಸ್ನೇಹನ್ ತಡಿತೀನಿ. ಚಂದ್ರು, ಏನಂತು? ಅಮ್ಮ, ಇಷ್ಟೆಲ್ಲ ಆಗಿದೆ, ನಾನು ಸ್ನೇಹ ತಡಿಲೇಬೇಕು. ಹೋಗಿ ಬರ್ತೀನಮ್ಮ. ನಾನು ಬರ್ತೀನಿ ಕಣೋ. ಅಮ್ಮ, ನೀನ್ ಯಾಕೆ? ನೋಡು ಚಂದ್ರು, ಸ್ನೇಹ ಒಂದು ವಿಷಯದಾಗೆ ತೀರ್ಮಾನ ತಕೊಂಡ್ಬಿಟ್ರೆ ಅವ್ನು ಒಪ್ಸೋದು ಸಾನೆ ಕಷ್ಟ. ಅದಕ್ಕೆ ನಾನು ನಿನ್ ಜೊತೆ ಬರ್ತೀನಿ. ಮನೆ ಗಂಟ ಬಂದಿರೋ ಉದ್ದೇಶನ ಒಸಿ ಬಾಯ್ಬಿಟ್ಟು ಯೋಳಿ ನೋಡುಮ. ನಮ್ಮಿಂದ ತ್ಯಪ್ಪಾಯ್ತು, ನಮ್ ಸೊಸೆ ನನ್ನ ಮನೆ ಕಳಿಸ್ಕೊಡಿ ಅಂತ ಏನಾರ ಕೇಳ್ಕೊಳಕ್ ಬಂದಿದ್ದೀರಾ? ಇಲ್ವಲ್ಲ. ಬ್ಯಾರೆ ಏನೋ ಇಸ್ಯಕ್ ಬಂದು ನಿಮ್ ಮನ್ಸ್ನಾಗಿರೋದನ್ನ ನಾನೇ ಅರ್ಥ ಮಾಡ್ಕೋಬೇಕು ಅಂತ ಕಾಯ್ಕೊಂಡಿರಂಗೈತೆ. ಚಂದ್ರು, ಒಂದು ಇಸ್ಯನ ಸರಿಯಾಗಿ ಯೋಳಿ. ಅದು ಅತ್ತೆ, ಈಗ ಅಮ್ಮನ ಜೊತೆ ಬಂದಿದ್ದಾಳೆ. ಹಿಂದೆ ಆಗಿದ್ದನ್ನ ಮರೆತು ಮುಂದೆ ಆಗ್ಬೇಕಾಗಿರೋದನ್ನ ಯೋಚನೆ ಮಾಡೋಣ. ಲೇ, ನೀ ಸುಮ್ಕಿರ್ಲ. ಯಾಕಲ್ಲ ಪ್ರತಿಕಿತನು ನೀನು ಇಳ್ದೋಗ್ಬೇಕು? ಹಿಕ್ಕಿತ ಅವರೇ ಇಳಿದು ಬರ್ಲಿ. ಯಾಕೆ? ಅವ್ರ ಮಗಳ ಜೀವನದ ಬಗ್ಗೆ ಅವ್ರಿಗೆ ಯೋಚನೆ ಇರಕ್ಕಿಲ್ವಾ? ಏಸ್ನೆ ಇರೋದಿಕ್ಕೆ ಈಟೊತ್ ನಿಂತ್ಕೊಂಡು ನಿಮ್ತವ ಮಾತಾಡ್ತಿರೋದು. ಅವ್ಳು ಕಾಣ್ತಿಲ್ಲ, ಆದ್ರೆ ಇವ್ರು ಹೇಗ್ ಬಂದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಸುಮ್ನೆ ಈಗಾಗ್ಲೇ ಬಂಗಾರಮ್ಮನ್ ಮೂಡು ಹಾಳಾಗಿದೆ, ಏನು ಮಾತಾಡ್ಬೇಡ. ಅಮ್ಮ ಪ್ಲೀಸ್ ಅಮ್ಮ, ಸ್ವಲ್ಪ ಸುಮ್ಮನಿರು. ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇಬ್ಬರಲ್ಲಿ ಒಬ್ಬರಾದ್ರೂ ಬಿಟ್ಕೊಡ್ಬೇಕು. ಆಗಿದ್ದಾಗೋಯ್ತು, ಈಗ ನಾನೇ ಕ್ಷಮೆ ಕೇಳಬೇಕು ಅಂದ್ರೂ ಸರಿ. ಹೊಸ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಮ್ಮ, ಪ್ಲೀಸ್. ಚಂದ್ರು, ಏನೆಲ್ಲ ಮಾತಾಡ್ತಿದ್ಯಾ ನೀನು? ನೀ ಕ್ಷಮೆ ಕೇಳದ? ಆದ್ರೆ ನಾ ಬದುಕಿರೋ ಗಂಟ ಸಾಧ್ಯ ಆಗಕ್ಕಿಲ್ಲ. ಅಮ್ಮ, ಮತ್ತೆ ಅದೇ ಹಠನ? ಯಾಕಮ್ಮ? ನಿಮ್ಮ ಮಾತುಕತೆಗಳನ್ನ ನಿಮ್ ಮನೆಯಾಗ ಮಡಿಕಳಿ. ನನ್ ಕೆಲ್ಸ ಐತೆ. ನನ್ನ ಮಗ ನಿಂತವ ಸಮಯ ಗಿಮೆ ಕೇಳಕ್ಕಿಲ್ಲ.
ನಿನಗೆ ನಿನ್ನ ಮಗಳನ್ನ ನಮ್ ಜೊತೆ ಕಳ್ಸ್ಕೊಡಕ್ಕಾಯ್ತದ ಇಲ್ವಾ ಅಟ್ ಹೇಳು ಸಾಕು. ಅವ್ವ ಚಂದ್ರನೇ ಬಂದು ನೀನ್ ಹೇಳಿದ್ದಕ್ಕೆಲ್ಲ ಒಪ್ಪಿ ನನ್ನನ್ನ ಕರ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಮನೆಗೆ ಹೋಗಲ್ಲ. ನಾನ್ ಹೇಳೋದೇನು, ನನ್ನ ಮಗಳೇ ನಿಮ್ ಜೊತೆಯಾಗಿ ಬರಕಿಲ್ಲ. ನೀನ್ ಅವತ್ ನಿನ್ ಮಗನ್ ಕೇಳಿದ್ಯಲ್ಲ, ನಿನಗೆ ನಾನ್ ಮುಖ್ಯನೋ ನಿನ್ ಹೆಂಡ್ರು ಮುಖ್ಯನೋ ಅಂತ. ಅದಕ್ಕೆ ಚಂದ್ರು ಇಬ್ರು ಮುಖ್ಯ ಅಂತ ಹೇಳಿದ್ರು ನನ್ ಮಗಳು ನಿಮ್ ಜೊತೆಯಾಗಿ ಬರ್ತಿದ್ಲು. ಆದ್ರೆ ಈಗ ಚಂದ್ರು ಮಾತಿಂದ ಅವಳಿಗೆ ಸ್ಯಾನೆ ಬೇಸರ ಆಗೈತೆ. ಅದೇನ್ 7 ಬಸ್ಸು ನಿಂಗ್ ಹೋಗಕ್ ಒಪ್ಪಿಗೆನಾ? ನಾನು ಹೇಳಿದ್ನಲ್ಲ ಅವ್ವ, ಇವ್ರಿಗೆ ಹೇಗೆ ಇವ್ರವ್ವ ಮುಖ್ಯನೋ ನನಗೂ ನಮ್ಮವ್ವ ಮುಖ್ಯ. ಆದ್ರೆ ಅದಕ್ಕಂತ ನಾನು ನನ್ನ ಗಂಡನ್ ಬಿಟ್ಕೊಡಲ್ಲ. ಅದೇ ರೀತಿ ಇವ್ರ ಅವ್ವನ್ ಮುಂದೆ ನನ್ನನ್ನ ಬಿಟ್ಕೊಡಲ್ಲ ಅನ್ನೋದಾದ್ರೆ ನಾನು ಹೋಗಕ್ ತಯಾರಿದ್ದೀನಿ. ಈ ಬಂಗಾರಮ್ಮನ್ ಮಾತು ಕಡ್ಡಿ ಮುರಿದಂಗೆ. ಇವಳು ನನ್ನ ಮಗಳು, ಹೆಂಗ್ ಹೇಳ್ಬೇಕೋ ಹಂಗೆ ಹೇಳೋಳೆ. ಇದಕ್ ನೀವೇನ್ ಹೇಳ್ತೀರ ಲಾಯರ್ ಸಾಹೇಬ್ರೆ? ನೋಡಿದ್ಯೇನ್ರ ಚಂದ್ರು, ನೀನ್ ಹೆಂಡತಿ ಏನ್ ಹೇಳ್ತಾವಳೆ ಅಂತ ನೇರವಾಗಿ ಕೇಳ್ತಾವಳೆ ಕಣ್ಲ. ನಿನ್ಗೆ ನಿಮ್ಮವ್ವ ಮುಖ್ಯ ಅಲ್ಲ, ನಾನ್ ಮುಖ್ಯ ಅಂತ ಹೇಳು ಅಂತ. ಇನ್ನು ಇಲ್ಲಿ ನಿಂತ್ಕೊಂಡು ಏನು ಪ್ರಯೋಜನ ಇಲ್ಲ. ನಡಿ ಹೋಗುಮ್ಮ. ಅಮ್ಮ ಏನು ಈಗ್ಲೂ ಇವಳೆ ಮುಖ್ಯ ಅಂದೀಯಾ? ಇದೇ ಸಮಸ್ಯೆ. ಈ ಸಮಸ್ಯೆಗೆ ನಿಮ್ಮಿಂದ ಉತ್ತರ ಬರೋ ಗಂಟ ನನ್ನ ಮಗಳು ನಿಮ್ಮ ಮನೆಗೆ ಬರಕ್ಕಿಲ್ಲ. ಕೇಳ್ದಿಲ್ಲ? ಕೇಳಿಸ್ಕೊಂಡೆ ನಿಮ್ಮ ಮತ್ತೆ ಹೇಳಿದ್ನ. ಇನ್ ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ನಡಿ ಹೋಗುಮ್ಮ. ನಡಿ ಬಸ್. ಬಾರ್ಲಾ ಕಂಟಿ. ಇನ್ನೊಂದ್ 5 ನಿಮಿಷ ಮೊದ್ಲು ಬರ್ಬೇಕಾಗಿತ್ತು. ಯಾಕವ್ವ, ಏನಾಯ್ತು? ಆ ನಂಜವ್ವ ಮತ್ತೆ ಚಂದ್ರು ಬಂದಿದ್ರು. ಅವ್ರು ಬಂದಿದ್ರಾ? ಅಲ್ಲ, ಬೇರೆ ಯಾರು ಬಂದಿದ್ದಿಲ್ಲವಾ? ಬ್ಯಾರೆ ಯಾರ್ಲ ಬರ್ತಾರೆ? ಅಲ್ಲ, ಅವ್ರ್ಯಾಕೆ ಬಂದಿದ್ರು ಅಂದ. ಅದನ್ನ ಅವ್ರನ್ನೇ ಕೇಳ್ಬೇಕು. ಅವ್ವ ಮಗ ಇಬ್ರುವೆ ಮನೆ ಗಂಟ ಬಂದಿದ್ರು. ಅವ್ರ ಮನ್ಸಾಗಿನ ಉದ್ದೇಶ ಸಂದಕ್ಕಿರ್ಲಿಲ್ಲ. ಬಿಡು, ಅವ್ರ ಮಾತು ಯಾಕೆ. ಪೂರ್ವಿ, ಆ ಚೀಟಿ ಕೊಡವ. ನೋಡ್ಲಾ, ನಿನ್ಗೂ ಪೂರ್ವಿಗೂ ನಿಶ್ಚಿತಾರ್ಥಕ್ಕೆ ಯಾವ ದಿವಸ ಸಂದಕೈತೆ ಅಂತ ನಮ್ ಪುರೋಹಿತರು ಪಟ್ಟಿ ಮಾಡವ್ರೆ. ನೋಡ್ಕ. ಯಾಕಂಟಿ ಏನು ಮಾತಾಡದೆ ಸುಮ್ನೆ ನಿಂತ್ಬಿಟ್ಟೆ? ಏನಾದ್ರೂ ಹೇಳು. ಇನ್ನು ಮುಂದೆ ನಿನ್ನ ಅಳಿಯಂದ್ರು ಅಂತ ಕರೆಯೋದನ್ನ ನಾನು ರೂಢಿ ಮಾಡ್ಕೋಬೇಕು. ಅದೆಲ್ಲ ತಾನೇ ರೂಢಿ ಆಯ್ತದೆ ಸರಳ. ಅದಕ್ಕೂ ಮೊದ್ಲು ನನ್ ಮಗ ಪೂರ್ವಿತವ ಮಾತಾಡೋದನ್ನ ರೂಢಿ ಮಾಡ್ಕೋಬೇಕು. ಇನ್ನು ಅವಳ ಮುಂದೆ ನಾಚ್ಕಂಡೆ ಓಡಾಡ್ತವನೆ. ಸರಿ, ಅದಕ್ಕೆ ನಾವಿನ್ ಹೊರಡ್ತೀವಿ. ಅವ್ರು ಬಂದ ಮೇಲೆ ಮಿಕ್ಕಿದ್ ಮಾತಾಡೋಣ. ಆಯ್ತು ಸರಳ, ನಾವು ಅಣ್ಣಯ್ಯ ಬರೋದನ್ನೇ ಕಾಯ್ಕೊಂಡಿದೀವಿ.
ಓ ನಂಗೂ ಫೋನ್ ಬಂತು. ಸರಿ ನಾವು ಹೊರಡ್ತೀವಿ. ಅಣ್ಣ ಬರ್ತೀವಿ. ಕಂಟಿ ಹೋಗಿ ಬರ್ತೀವಪ್ಪ. ಸಿ ಯು. ಹಲೋ, ಕಂಟಿ, ಅತ್ತೆ ನಂಜವ್ವ ಮತ್ತು ಚಂದ್ರು ಮನೆಗೆ ಬಂದಿದ್ರು ಅಂತಂದಾಗ ಇನ್ ಬೇರೆ ಯಾರು ಬಂದಿಲ್ಲ ಅಂತ ಕೇಳ್ದೆ ಅಲ್ವಾ? ಯಾಕೆ ಬೇರೆ ಯಾರಾದ್ರೂ ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದ? ಯಾರಿಗೋಸ್ಕರನೂ ಇಲ್ಲ, ಸುಮ್ಗೆ ಹೇಳ್ದೆ. ಪಕ್ಕನಾ? ಸುಮ್ನೆ ತಾನೇ ಕೇಳಿದ್ದು. ಯಾಕೆ? ಆ ಮಿಸ್ ಹುಡುಗಿ ಇದ್ದಾಳಲ್ಲ, ಅವಳ ಹೆಸರೇನು? ಮರ್ತೋಯ್ತು. ಅದೇ ನಮ್ಮ ಮನೆಗೆ ಊಟ ತಂದಿದ್ಲಲ್ಲ, ಅವಳು ಬಂದಿದ್ಲು. ಅವಳ ಬಗ್ಗೆ ಏನಾದ್ರೂ ಕೇಳಿದ್ಯಾ ಅನ್ಕೊಂಡೆ. ನಾನ್ಯಾಕೆ ಅವಳ ಬಗ್ಗೆ ಕೇಳಲಿ? ನಾನು ಅದೇ ಅನ್ಕೊಂಡೆ. ಸರಿ ಕ್ಯಾಂಡಿ, ಬಾಯ್. ಅವ್ರ ಮನೆಗೆ ಹೋಗಿ ಇನ್ನೇನ್ ಅವ್ರ ಹತ್ರ ಮಾತಾಡ್ಬೇಕು ಅನ್ನೋಷ್ಟ್ರಲ್ಲಿ ಚಂದ್ರು ಅಣ್ಣಯ್ಯ ಮತ್ತೆ ನಂಜಮ್ಮ ಇಬ್ರು ಅಲ್ಲಿಗೆ ಬಂದಿದ್ರು. ಅವರಿಬ್ರು ಬಂದಿದ್ರಾ? ಯಾಕೆ? ಇದೇ ಪ್ರಶ್ನೆ ನಂಗೂ ಕಾಡ್ತಿರೋದು. ಅವ್ರನ್ನ ಕೇಳಿದ್ರೆ ಬಂಗಾರಮ್ಮನ ಹತ್ರ ಮಾತಾಡಕ್ ಬಂದ್ವಿ ಅಂತ ಅಂದ್ರು. ಯಾವ್ದ್ರ ಬಗ್ಗೆ ಅಂದ್ರೆ ಇಬ್ರು ಉತ್ತರನು ನಂಗೆ ಸಮಾಧಾನ ಕೊಡ್ತಿಲ್ಲ. ಚಂದ್ರು ಏನಂದ? ನನ್ನ ಬಂಗಾರಮ್ಮನ ಹತ್ರ ಮಾತಾಡ್ಬೇಡ ಅಂತ ತಡೆದ್ರು. ಅವರಿಬ್ರು ಹೋಗಿ ಮಾತಾಡಿದ್ರು. ಆಮೇಲೆ ಕೋಪಿಸ್ಕೊಂಡು ಆಚೆ ಬಂದ್ರು. ಕೋಪಿಸ್ಕೊಂಡ? ಬಂಗಾರಮ್ಮ ಮತ್ತೆ ಅದೇ ಶೈಲಿಲಿ ಉತ್ತರ ಕೊಟ್ಟು ಕಳ್ಸಿದಾರೆ. ನಾನ್ ನಿಜ ಹೇಳೋದ್ರಿಂದ ಬಗೆಹರಿಯುವಂತ ಸಮಸ್ಯೆ ಈಗ ಇನ್ನೂ ದೊಡ್ಡದಾಗಿದೆ ಅನ್ಸ್ತಿದೆ. ನಂಗೆ ಯಾಕೋ ಮನ್ಸು ಒಪ್ತಾನೆ ಇಲ್ಲ ಅವ್ವ. ಈಗ್ಲೂ ವಾಪಸ್ ಹೋಗಿ ಬಂಗಾರಮ್ಮನ ಹತ್ರ ಎಲ್ಲ ನಿಜ ಹೇಳೋಣ ಅನ್ಸ್ತಿದೆ. ಬೇಡವ್ವ, ಚಂದ್ರನೇ ನಿನ್ನ ತಡೆದವನೆ ಅಂದ್ರೆ ಅದಕ್ಕೇನೋ ಬೇರೆ ಬಲವಾದ ಕಾರಣ ಇರ್ಬೇಕು. ಅವ್ರು ಬೇಡ ಅಂದ್ಮೇಕೆ ನೀನ್ ತಾನೆ ಯಾಕೆ ಹೋಗ್ಬೇಕು? ಬಿಟ್ಬಿಡು. ಅಲ್ಲವ, ಯಾರೋ ಹೇಳ್ಕೊಟ್ಟಂಗೆ ಕರೆಕ್ಟ್ ಆಗಿ ನಾನ್ ಅಲ್ಲಿಗೆ ಹೋಗೋ ಟೈಮ್ಗೆ ಅವರಿಬ್ರು ಬಂದಿದ್ರು. ಅದೇಗ್ ಸಾಧ್ಯ? ಅವ್ವ, ನೀನೇನಾದ್ರೂ ಅವ್ರಿಗೆ ಹೇಳ್ದ್ಯಾ? ಅವೋ, ನಾನೇನ್ ಯಾವಾಗ್ಲೂ ಮದ್ವೆ ಅನ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಈಟೋನ್ ಜೋರಾಗಿ ಮಾತಾಡ್ತಿದ್ಯಲ್ಲ, ಅಣ್ಣ ಏನಾದ್ರೂ ಕೇಳಿಸ್ಕೊಂಡ್ರೆ ಏನ್ ಮಾಡ್ತೀಯಾ ಅಂತ ಯೋಚನೆ ಮಾಡ್ತಿದ್ದೆ. ಅವ್ನು ಈಟ್ ಬೇಗ ರೂಮಿಂದ ಎದ್ದು ಬರಕ್ಕಿಲ್ಲ ಬಿಡು. ನಿಂಗೇನ್ ಗೊತ್ತವ? ನಾನು ಅವನು ಹೂವ ನನಗ್ ಹೋಗದಾಗಕ್ಕಿಲ್ವಾ? ನನ್ನ ಮಗ ಹೆಂಗೆ? ಅದು ಅಲ್ದೆ ಅವ್ರ ಅತ್ತೆ ಮನೆಗೆ ಹೋಗಿ ಬಂದಾಗಿಂದ ಫುಲ್ ಫೀಲಿಂಗ್ ಅಲ್ಲಿ ಮಲ್ಕೊಂಡಿರ್ತಾನೆ. ಯಾಕೆ ಗೊತ್ತಾ? ಆ ಸುಂದ್ರಿ ಇವನ್ ಮುಂದೆನೆ ಅವ್ರು ಅವನ್ ಪರವಾಗಿ ಮಾತಾಡಿದ್ಲಲ್ಲ, ಅದು ಇವನ್ ಕೈಯಿಂದ ಸಹಿಸ್ಕೊಳಕ್ ಆಗಿಲ್ಲ. ನಂಗೊಂದ್ ಡೌಟ್ ಕಣವ. ಏನು? ಅಣ್ಣ ಹೆಂಗೆ 2ನೇ ಮದ್ವೆ ಮಾಡೋ ಉದ್ದೇಶನೇ ಆಗಿದ್ರೆ ಮತ್ಯಾಕ್ ನೀನು ಬಂಗಾರಮ್ಮನ್ ಮನೆ ತವಕ್ ಹೋಗಿದ್ದೆ? ನಾನೇನಾರು ಹೋಗಿರ್ನಿಲ್ಲ ಅಂದಿದ್ರೆ ಆ ಸ್ನೇಹ ಆ ಬಂಗಾರಮ್ಮನ್ಗೆ ನಿನ್ ಮಗನ್ ಮೇಲೆ ದೂರ್ ಕೊಟ್ಟವಳು ನಾನೇ ಅಂತ ಹೇಳ್ಬಿಟ್ಟಿರೋಳು. ಹೇಳೋದ್ ಅಟ್ಟೆ ಅಲ್ಲ, ಮಾತಾಡಿ ಅವಳ ಮನ್ಸ್ನೇನಾರು ಕೇಳಿಸ್ಬಿಟ್ಟಿದ್ರೆ ಆಮೇಲೆ ಬಂಗಾರಮ್ಮ ಸರಿ ತಾಯಿ ನನ್ ಮಗಳನ್ನ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೆ? ವಾ, ಬಂಗಾರಮ್ಮ ಆಟೋನ್ ಸಲಿಸ ಕಳ್ಸ್ಕೊಡ್ತಾರೇನವ? ನಿಂಗ ಅವ್ರ ಮೇಲೆ ಆಟೋನ್ ನಂಬಿಕೆ ಆಯ್ತಾ? ನನಗ್ ನಂಬಿಕೆ ಇರೋದು ಅವಳ ಮೇಲಲ್ಲ ಕಣೆ, ನೇಹನ್ ಮೇಕೆ. ಅವಳ ಮಾತು ಮುಂದೆ ಯಾರು ನಿಲ್ಲಕ್ಕಾಯ್ತದ? ತುಪ್ಪಾಕಿ ಗುಣ್ಣಂಗೆ ಪಟ 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 ಅಂತ ಹೊಡಿತಾಳೆ. ನಿಮ್ ಅಣ್ಣನ್ ಬದ್ಲು ಏನಾದ್ರು ಇವಳು ವಕೀಲಿ ಆಗಿದ್ರೆ ಇರೋ ಬರೋ ಕೇಸ್ನೆಲ್ಲ ಬಡ್ದು ಬಾಯಿಗೆ ಹಾಕೊಂಬಿಟ್ಟಿರೋಳು. ಅವಳಿಗೆ ಕೊನೆ ಗಂಟ ಅವಳು ಹೋಗಿ ಟೈಮ್ಗೆ ನಾವ್ ಹೆಂಗ್ ಹೋದ್ವಿ ಅನ್ನೋದೇ ಸಂಶಯ. ಗೊತ್ತಾ? ನೀನ್ ಈಟೆಲ್ಲಾ ಮಾಡ್ತಿದ್ಯಾ ಅಂತ ಅಣ್ಣಂಗೇನಾದ್ರೂ ಗೊತ್ತಾದ್ರೆ ಆಟೆಯ ಪಾಪ ಕಣವ ಅಣ್ಣಯ್ಯ. ನಾನು ಪಾಪದೋಳೆ ಕಣೆ. ಈಗ ಅವನು ಹೇಳಿದಕ್ಕೆಲ್ಲ ನಾ ಕೇಳಿದ್ರೆ ಮುಂದಕ್ಕೆ ನಾ ಹೇಳಿದ್ನ ಅವನ್ ಕೇಳ್ತಾನೆ. ಈಗಾಗ್ಲೇ ಮನೆಗೆ ಬಂದಿದ್ರಲ್ಲ ಗಂಡನ್ ಕಡೆಯವ್ರು ನೀನ್ ನೋಡಕ್ಕೆ, ಅವ್ರು ಮತ್ತೆ ವಾಪಸ್ ಬರಕ್ಕೆ ಕಾಯ್ತಾವ್ರೆ. ನಿಮ್ಮ ಅಣ್ಣಯ್ಯ ಒಪ್ಬೇಕು ಅಟ್ಟಯ್ಯ. ಅವ್ರು ಬೇರೆ ಕಡೆ ಸಂಬಂಧ ಕುದುರೋಷ್ಟಾಗೆ ನಿಮ್ಮ ಅಣ್ಣ ಏನೋ ಒಪ್ಪಿಸ್ಕೊಡ್ಬೇಕು. ಮಾಡ್ತೀನಿ, ಒಂದೊಂದೇ ಹೆಜ್ಜೆ ಮಡಗ್ತೀನಿ. ಪುಟ್ಪುಟ್ಟಿನ
ಅಣ್ಣಯ್ಯ ಅಂತೂ ಇದಕ್ಕೆ ಒಪ್ಪಕ್ ಚಾನ್ಸೇ ಇಲ್ಲ. ಏ ಮುಚ್ಚೆ ಭಯ, ಆಗಕ್ಕೂ ಮುಂಚೆ ಅಕ್ಷಕನ ನುಡಿತಾಳೆ ನೋಡೆ. ಎಲ್ಲ ಬೀಗಕ್ಕೂ ಒಂದ್ ಬೀಗದ ಕೈ ಇದ್ದೇ ಇರ್ತದೆ. ನಿಮ್ಮ ಅಣ್ಣಯ್ಯನ್ಗೆ ಅವ್ವ ಮತ್ತೆ ತಂಗಿ ಅನ್ನೋ ಬೀಗದ ಕೈ ನಾವೇಯ. ಅವನ್ನ 9 ತಿಂಗಳು ಹೆತ್ತು ಓದ್ತೋಳು ನಾನು ಕಣೆ. ಅವ್ನ ಒಪ್ಸೋದೇನು ಅಷ್ಟು ಕಷ್ಟ ಆಗಕ್ಕಿಲ್ಲ. ನಿಂಗೆ ನನ್ನ ಮ್ಯಾಗ ಕೋಪ ಆಯ್ತು ಅನ್ನೋದು ದಿಟ. ಆದ್ರೆ ನಾನು ಏನ್ ಮಾಡ್ಬೇಕಂತ ಹೇಳವ, ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಆದ್ರೆ ನೀನ್ ಹಿಂಗೆ. ಅಣ್ಣಯ್ಯ, ನಿನ್ ಮೇಲೆ ನನಗೆ ಕೋಪ ಇಲ್ಲ ಅಣ್ಣಯ್ಯ. ನನ್ಗೆ ನನ್ ಮೇಲೆ ಮತ್ತೆ ಚಂದ್ರ ಮೇಲೆ ಅಷ್ಟೇ ಕೋಪ ಅಣ್ಣಯ್ಯ. ನೀನ್ ನಮ್ಮಿಬ್ರ ಪ್ರೀತಿಗೆ ಸಹಾಯ ಮಾಡಿದ್ದನ್ನ ಮರ್ತು ನೀನ್ ನಿನ್ ಪ್ರೀತಿನ ಮರ್ತು ಬಿಡು ಅಂತ ಹೇಳಿದ್ರಲ್ಲ, ನನಗ ಆ ವಿಷಯ ಕೋಪ ಅಣ್ಣಯ್ಯ. ಅಲ್ಲಿ ಅವ್ವ, ಪೂರ್ವಿ, ಸರಳ ಅತ್ತೆ ಎಲ್ಲರೂ ನೀನ್ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಇಲ್ಲಿ ನೀನ್ ನನ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಈ ವಿಷಯದಲ್ಲಾದ್ರೂ ಸ್ವಲ್ಪ ಸ್ವಾರ್ಥಿ ಆಗ್ಬೇಕಣ್ಣಯ್ಯ. ತುಂಬಾ ಒಳ್ಳೆಯವನಾಗಕ್ ಹೋಗ್ಬೇಡ. ನೀನೀಗ ಯಾವ ಪರಿಸ್ಥಿತಿಯಲ್ಲಿದ್ಯಾ ಅಂತ ನನಗೆ ಗೊತ್ತು ಅಣ್ಣಯ್ಯ. ನೀನ್ ನನ್ನ ಮತ್ತೆ ಚಂದ್ರನ ಒಂದ್ ಮಾಡಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಇವಾಗ ನಿನ್ ಪ್ರೀತಿನೇ ಎಲ್ಲಿಗೆ ಬಂದ್ ನಿಂತಿದೆ ಅಂತ ನೋಡು. ಈ ಗಾಡೆ ಮಾಡಿದ್ರುವೆ ಯಾವತ್ತನ ಒಂದ್ ದಿವಸ ದಿಟ ಹೇಳಬೇಕಲ್ಲ ತಂಗ್ಯವ. ಅವಾಗ ಗಾಣೆ ಮುರ್ದಂಗ ಆಯ್ತದೆ. ಬಂಗಾರಮ್ಮನ್ ಮಗ ಮಾತ್ ತೆಪ್ಪಕ್ಕಿಲ್ಲ. ಅದೆಲ್ಲ ನನಗ್ ಗೊತ್ತಿಲ್ಲ. ನನ್ನ ಅಣ್ಣಯ್ಯ ನನ್ ಮಾತ್ ಕೇಳ್ಬೇಕು ಅಷ್ಟೇ. ನನ್ ತಂಗಿಯವ ನನ್ ಮ್ಯಾಕೆ ಜಬರ್ದಸ್ತಿ ಮಾಡೋದ್ ನೋಡಕ್ಕೆ ಸಂದಾಗೈತೆ. ಅದೇ ಅಲ್ವೇ ಅವನ್ ಗುಣ ಬರ್ದೇ ಇರ್ತದ. ಅಪ್ಪ ತಂದೆ, ಬೇಡವೇ ಬೇಡ. ನೀನ್ ಒಂದ್ ಅವನತ ಸಿಕ್ಕಾಕೊಂಡಿರೋದ್ ಸಾಕು, ಇನ್ನೊಬ್ಳು ಬೇಡ. ನನ್ನವ್ವನ್ನೇ ಕಿಂಡಲ್ ಮಾಡ್ತೀನಿ ನಾ. ನನ್ನವ್ವ 1000 ಅವ್ವದ್ರಿಗೆ ಸಮ. ಅವ್ವ ನಾಳೆ ಪೂರ್ವಿನ ಮದ್ವೆ ಆಗು ಅಂತಾಳೆ, ಆಗೋಗ್ತ್ಯಾ? ಅಣ್ಣಯ್ಯ, ಯಾಕೆ ನೋವನ್ನ ಅನುಭವಿಸಕ್ ಹೊರಟಿದ್ಯಾ ನೀನು? ಅವನ್ಗೋಸ್ಕರ, ನನಗೋಸ್ಕರ ನಿನ್ ಪ್ರೀತಿನ ನೀನ್ ಕಳ್ಕೋಬೇಡ ಪ್ಲೀಸ್. ದಿಟ್ಟವಾದ ಪ್ರೀತಿ ಆದ್ರೆ ಅದು ಉಳಿತದೆ ತಂಗವ, ಇಲ್ಲ ಅಂದ್ರೆ ಉಳಿಯಕ್ಕಿಲ್ಲ. ನನ್ನ ರೀತಿ ದಿಟನೋ ಇಲ್ವೋ ನಂಗೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಸ್ನೇಹ ನೋಡಿ ಇಷ್ಟಪಟ್ಟೆ. ಹುಡುಗರೆಲ್ಲ ಅವಳಿಗೂ ನನ್ನ ಮ್ಯಾಗ ಇಷ್ಟ ಆಯ್ತು ಅಂತ ಹೇಳಿದ್ನ ನಮ್ದೆ. ಅಣ್ಣನ ನೋಡಿ ಅದಕ್ಕೆ ಸಾರಿ ಕೇಳದ್ಮೇಕೆ ಪಕ್ಕಾ ಪಿಕ್ಸು ಇದು ನವ್ಯ. ಆದ್ರೆ ಅವಳ ಮನ್ಸಾಗ ಏನೈತೆ ಅಂತ ಗೊತ್ತಾಯ್ತಲ್ಲವ. ನಾನ್ ಪಿರುತಿ ಹೇಳಿ ಅದನ್ನ ಅವಳಿಗೆ ಇಲ್ಲ ಅನ್ನೋದಕ್ಕಿಂತ ನಿನ್ನ ಮತ್ತೆ ಚಂದ್ರಭವನ್ನ ಒಂದ್ ಮಾಡೋದಕ್ಕೆ ನಾನೇ ಕಟ್ಟಿ ಅನ್ನೋ ದಿಟನ ಅವಳಿಗೆ ಹೇಳೋದು ಸರಿ ಅನಿಸ್ತೈತೆ. ಅಣ್ಣಯ್ಯ, ಇಲ್ಲ ಕಣ್ಣಾಗ, ನನ್ನಿಂದ ಎಲ್ರಿಗೂ ತೊಂದರೆ ಆಗಂಗೈತೆ. ದಿಟ ಹೇಳ್ಬಿಡೋದೇ ವಾಸಿ. ಆಮ್ಯಾಕ ಅವಳು ಏನಂತಲೋ ಅನ್ಕೊಂಡ್ಲಿ. ಏನಂತಾರೆ? ಇಷ್ಟ ದಿವಸ ಸುಳ್ಳು ಹೇಳಿ ಯಾಕೆ ಅಮರಿಸ್ತೆ ಅಂತ ಬೇಜಾರು ಮಾಡ್ಕತ್ತಾರೆ ಅಷ್ಟೇಯ. ಆಟ ಮಾತ್ರ ಅಲ್ಲ, ನೀನ್ ಈಟೊಂದ್ ಚೀಪ್ ವ್ಯಕ್ತಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀನು ಒಬ್ಬ ಮನುಷ್ಯನ ಅಂತ ಬೈತಾರ ಕಣಣ್ಣ. ಏಯ್, ಸಿಕ್ಕಿದ್ದೆ ಚಾನ್ಸ್ ಅಂತ ಅಣ್ಣನೇ ಬೈತಾ ಇದೀಯಲ್ಲ.
ಅಕ್ಕಿ ಜಾಗದಲ್ಲಿ ಇದ್ಕೊಂಡು ಯೋಚನೆ ಮಾಡ್ತೀವಿ. ಹೂ ಅಣ್ಣ, ನನಗೂ ಈಗಲೇ ದಿಟ್ಟು ಹೇಳೋದು ಬೇಡ ಅಂತ ಅನಿಸ್ತೈತಣ್ಣ. ಹೂ ಅಣ್ಣ, ಬೇಡ ಅನಿಸ್ತೈತೆ. ನಾನ್ ಹಾಳ್ ಮಾಡ್ತಾರದ ನೀವು ಕಂಡ್ರಲ್ಲ. ಅವತ್ ನಾನು ಇದೇ ಮಾರ್ಕೆಟಾಗ ಅವಳು ನೋಡಿದಾಗ ಅಣ್ಣ ನಮ್ಗೆ ಈ ಲವ್ ಪೋ ಎಲ್ಲ ಸೆಟ್ ಆಗಿಲ್ಲ ಅಂತ ಒಬ್ಬನ ಹೇಳಿದ್ರೆ ಈಟೊತ್ತಿಗೆ ಪ್ರಾಬ್ಲಮ್ ಬರ್ತಾಯ್ತಾ? ಅಣ್ಣಯ್ಯ, ಒಸಿ ನಾನ್ ಕೊಟ್ಟಿದ್ದ ಅಡ್ವೈಸ್ ನ ನೆನ್ಸ್ಕೊಳ್ಳಿ ಅಣ್ಣ. ಇದನ್ನೆಲ್ಲ ಪ್ರೀತಿ ಅಂತ ತಲೆಗೆಚ್ಕೋಬೇಡ. ನಿನ್ನಿಂದ ಆಗಿದ್ದಿಲ್ಲ. ಅಯ್ಯೋ ನನ್ನ ಮಗನೇ, ಇದೆಲ್ಲ ಬೇಕಾ ಇವಾಗ ನಿನ್ಗೆ? ಅಣ್ಣ, ಲವ್ ಆಗೋಗೈತೆ, ಅಕ್ಕಿಗೆ ಲವ್ ವಿಷಯ ಹೆಂಗ್ ಹೇಳೋದು ಅಂತ ಯೋಚನೆ ಮಾಡಿ. ಅದನ್ ಬಿಟ್ಟು ಏನೇನು ಯೋಚನೆ ಮಾಡ್ಬೇಡ ಕಣ. ನಾವು ಏರ್ಲನಾಗ ರಿಂಗ್ ಟೋನ್ ಚೇಂಜ್ ಮಾಡ್ಬಿಟ್ಟಿದ್ಯಾ? ಹುಡುಗಿ ನೋಡಕ್ ಹೋದ್ ಕಡೆ ಎಲ್ಲ ಹುಡುಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಸಿಕ್ಕಾಪಟ್ಟೆ ತಲೆ ತಿಂತಿದ್ರು. ಅದಕ್ಕೆ ಎಲ್ರಿಗೂ ಗೊತ್ತಾಗ್ಲಿ ಅಂತ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ರಿಂಗ್ ಟೋನ್ ಇಟ್ಕೊಂಡ್ಬಿಟ್ಟಿದೀನಿ. ಓ, ಜೀಪೈಯಲ್ಲಿ ಹೊಸ ಪಿಕ್ಚರ್ ಬಂದಿದೆಯಲ್ಲ ಹಂಗೆ? ಹೊಸ ಪಿಕ್ಚರ್ ಕಣ್ಣನಾಗ ನಮ್ ಜೀಪೈಯಲ್ಲಿ ನೋಡಿ ಸ್ವಾಮಿ ಇವನ್ ಇರೋದೇ ಹಿಂಗೆ ಅನ್ನೋ ಪಿಕ್ಚರು 22ರಿಂದ ಬರ್ತೈತೆ. ಅದ್ನ ನೋಡ್ಕೊಂಡು ಹೋಗು, ನಿಂಗೆ ಹುಡ್ಗಿ ಹುಡ್ಕೊಳಕ್ಕೆ ಐಡಿಯಾ ಸಿಗುತ್ತೆ. ಹೌದಾ? ಸೂಪರ್ ಕಲಾ. ಈಗ್ಲೇ G5 ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡೇ ಹುಡುಗಿ ನೋಡಕ್ ಹೋಯ್ತೀನಿ. ಈಗ ಯಾಕೆ ಈ ತರ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ನೋಡವ್ವ, ನನ್ನ ಹತ್ರ ಅದು ಸೀನ್ ಅಂತೆ. ನನ್ನ ಎಮೋಷನ್ ಅರ್ಥ ಮಾಡ್ಕೊಳ್ಳೋರು ಈ ಮನೇಲಿ ಯಾರು ಇಲ್ಲ. ಹಂಗೆಲ್ಲ ಅನ್ಬೇಡ ಕಣವಿ. ನಿಮ್ಗೇನೋ ಒಂದಂದ್ರೆ ನಾವು ಸುಮ್ಕಿ ಬಿಡ್ತೀವಾ? ನಮ್ಮೆಲ್ರಿಗೂ ನೀನೇ ಮುದ್ದಮ್ಮ. ಇದೆಲ್ಲ ಸುಮ್ನೆ ಬರೇ ಬಾಯಿ ಮಾತಷ್ಟೇ. ನೋಡು ದೊಡ್ಡ ಮನಸ್ತಿ ಹಂಗೆಲ್ಲ ಮಾತಾಡ್ಬೇಡ. ಅಮ್ಮ ನೀನ್ ಸುಮ್ನಿರವ. ಈಗೇನು ನಾನ್ ನಿನ್ ಜೊತೆ ಕಾಲೇಜ್ ಬಂದ್ ಮಾತಾಡಿದ್ರೆ ನಿಂಗೆ ಓಕೆನಾ? ನೀನ್ ಬರ್ತೀಯಾ? ಮೊದ್ಲು ನೀನ್ ಅಳೋದ್ ನಿಲ್ಸು. ನೀನ್ ಹೇಳು, ಬರ್ತೀಯಾ? ಹೂನಮ್ಮ, ಬರ್ತೀನಿ. ಅದ್ ಯಾರ ಹತ್ರ ಏನ್ ಮಾತಾಡ್ಬೇಕೋ ಮಾತಾಡ್ತೀನಿ, ಸರಿನಾ? ಬತ್ತಿದ್ದಂಗೆ ಇದನ್ನ ಹೇಳಿದಿದ್ರ ಕಣ್ಣಲ್ಲಿ ಅರ್ಧ ಲೀಟರ್ ಕಣ್ಣೀರು ಉಳಿತಿತ್ತು. ತಾನ ನೋಡ್ದ, ನಾವಿಬ್ರು ಕೇಳಕ್ ಬಂದಾಗ ಅವಳ ಪಾದಕ್ಕೆ ಚೂಜು ಚುಚ್ಕೊಂಡಳಂಗ್ ಕೂಗಾಡದ್ಲು. ಈಗ ನೋಡು, ಸ್ನೇಹ ಕಾಲೇಜಿಗೆ ಬರ್ತೀನಿ ಅಂತಿದ್ದಂಗೆ ಹೆಂಗ್ ಸಮಾಧಾನ ಆಗ್ಬಿಟ್ಲು. ನೋಡ್ದ? ಹಂಗೇನಿಲ್ಲ, ನಾನೇನ್ ಸಮಾಧಾನ ಆಗಿಲ್ಲ. ಅಲ್ಲೇ ನಾಟಕದ ಕಂಪ್ನಿ. ಅಕ್ಕ, ನೀನ್ ಬಂದ್ ಸರಿಯಾಗಿ ಲಾ ಪಾಯಿಂಟ್ ಹಾಕಕ್ಕ. ಕಾಲೇಜ್ ಅಂದ್ಮೇಲೆ ಸ್ಪೋರ್ಟ್ಸ್ಗೂ ಪ್ರಾಮುಖ್ಯತೆ ಇರ್ಬೇಕು ಅಂತ ಎಲ್ಲ ಮಾತಾಡು. ಆಮೇಲೆ 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 ಹೇಳ್ಕೊಡು. ಅವಳಿಗೆ ಮಾತಾಡ್ದನ್ನ ನೀನ್ ಹೇಳ್ಕೊಡು. ಅಳ್ಮುಂಜಿ ಬಾ, ಮಕ್ನೀರಕ್ಕ. ಏಯ್, ವಸೂಲಿ ಡಬ್ಬಿ ದುಡ್ಡು ಎಲ್ಲ ತಗೊಂಡೋಗಿ ಇಡೋಗಿರಲ್ಲ. ತಳ. ಏಯ್, ಯಾಕರ್ಲ ದಿಗ್ಲು ಬೀಳ್ತಿದ್ದೀರಾ? ನೋಡೋ ಮೈರಿ ಸಾಹೇಬ್ರ ಅದ್ ಯಾಕೆ ಬಂದವ್ರ ಅಂತ. ಅಣ್ಣ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಕಿರಿ. ತಗೊಂಡೋಗ್ರಲ್ಲ, ಹೋಗ್ರಲ್ಲ ಬಿರ್ನೆ. ಸರ್ ನಮಸ್ತೆ ಸರ್. ಸರ್, ಯಾಕೆ ಸರ್ ಬಂದಿದ್ದೀವಿ ಇಲ್ಲಿಗೆ? ಆ ಬಂಗಾರಮ್ಮನ ಮಗ ತಪ್ಪು ಮಾಡಿದ್ರು ಅವನ್ನ ಪರ್ಮನೆಂಟ್ ಆಗಿ ಒಳಗ್ ಹಾಕಕ್ಕಾಗ್ಲಿಲ್ಲ ನಮ್ಗೆ. ಅವನ್ ಇದೇ ಮಾರ್ಕೆಟ್ ಅಲ್ಲೇ ಅಲ್ವಾ ವ್ಯವಹಾರ ನಡೆಸೋದು. ಇಲ್ಲಿರೋರು ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ರೆ ಸಾಕು ಅವನ ಮೇಲೆ ಒದ್ದು ಒಳಗ್ ಹಾಕ್ತೀನಿ ಅವನ್ನ. ಅಲ್ಲ ಸರ್, ಮತ್ತೆ ಯಾಕೆ? ರೀ, ಆ ಹುಡುಗಿ ಅವತ್ತೇನಂದ್ಲು ಗೊತ್ತಾ? ನಾನು ಅವನ ಹತ್ರ ದುಡ್ಡು ತಗೊಂಡು ಅವನ್ನ ರಿಲೀಸ್ ಮಾಡಿದೀನಿ ಅಂತಂದ್ಲು. ನಾನೊಬ್ಬ ಕರಪ್ಟ್ ಆಫೀಸರ್ ಅಂತ ಅನ್ಕೊಂಡಿದ್ದಾಳೆ. ಅವನ್ನ ಮತ್ತೆ ಒಳಗ್ ಹಾಕಿ ನಾನು ಯಾರು ಅಂತ ತೋರಿಸ್ತೀನಿ. ರೇ ನಾಗ, ಅತ್ತಿಗೆ ಹೇಳಿದ್ದಕ್ಕೆ ಇವನ್ ರೊಚ್ಚಿಗೆದ್ಬಿಟ್ಟವನೆ. ನಡಿವೆ, ಎಲ್ಲ ಅಂಗಡಿಲೂ ವಿಚಾರಿಸಿ. ಯಾವನಾರು ಒಬ್ಬ ಅವನ ಬಗ್ಗೆ ದೂರ್ ಕೊಟ್ರೆ ಸಾಕು, ಒದ್ದು ಒಳಗ್ ಹಾಕ್ತೀನಿ ಅವನ್ನ.
ಏನಪ್ಪ ನಾಗರಾಜು ಚೆನ್ನಾಗಿದ್ಯಾ? ವ್ಯಾಪಾರ ಹೆಂಗ್ ನಡೀತಾ ಐತೆ? ಏನೋ ಸುಮಾರು ನಡೀತಾ ಸಮಯ. ರೇ ರುದ್ರಯ್ಯ, ವಿಷಯ ಮಾತ್ರ ಮಾತಾಡ್ರೆ. ಹಾ ಸರ್. ಏನಪ್ಪ ಬಂಗಾರಮ್ಮನ ಮಗ ನೀನೇನ್ ತೊಂದರೆ ಕೊಡ್ತಾನ? ಈ ಬಡ್ಡಿಗೆ ಕಾಸು ಕೊಟ್ಟು ಒಡೆಯೋದು ಬಡಿಯೋದು ಏನ ಮಾಡ್ತಾನ? ಇಲ್ಲ ಸರ್, ಹಂಗೇನಿಲ್ಲ. ಏನಮ್ಮ, ಭಯ ಪಡದೆ ಹೇಳಬೇಕು, ನಾನ್ ನಿನ್ ಜೊತೆಗಿರ್ತೀನಿ. ಈ ಬಂಗಾರಮ್ಮ ಮತ್ತು ಅವ್ರ ಕಡೆಯವ್ರು ಯಾರಾದ್ರೂ ಬಂದು ನಿಮ್ ಅಂಗಡಿಲೆಲ್ಲ ದುಡ್ಡು ವಸೂಲ್ ಮಾಡ್ತಾರ? ಇಲ್ಲ ಸಾರು, ಅವರು ನಮ್ಗೆ ದುಡ್ಡಿನ ಸಹಾಯ ಮಾಡ್ತಾರೆ. ನಮ್ಮ ಅಂಗಡಿ ಮುಚ್ಚಿದಂಗೆ ನೋಡ್ಕೊತಾರೆ. ಹಾಯ್ ಶ್ರೀ, ನೀವೇನಿಲ್ಲಿ? ಸ್ನೇಹ, ಶ್ರೀ, ನೀವ್ ಹೇಳಿ, ನೀವಿಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ದೆ. ನಾನು ಅದು ತೋಟದಲ್ಲಿ ಬೆಳೆದಿರೋ ತರಕಾರಿನೆಲ್ಲ ಮಾರ್ಕೆಟ್ ಹಾಕಕ್ ಬಂದಿದೀವಿ. ನೀವು? ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವತ್ ದೀಪೋತ್ಸವ ಅಲ್ವಾ, ಅದಕ್ಕೆ ಪೂಜೆಗೆ ದೀಪಕ್ಕೆ ಏನೇನ್ ಐಟಮ್ಸ್ ಬೇಕೋ ಇಲ್ಲಿ ತಗೊಳಕ್ ಬಂದಿದ್ವಿ. ಅಕ್ಕ, ನೀವ್ ಮಾತಾಡ್ತೀರಿ, ನಾವು ಹೋಗ್ತಾ ಇರ್ತೀವಿ. ನೀವು ದೇವಸ್ಥಾನಕ್ಕೆ ಹೋಯ್ತಾ ಇದೀರಾ? ನಾವು ಅಲ್ಲಿಗೆ ಹೋಗೋಣ ಅನ್ಕೊಂಡಿದ್ದು. ಓ ಹೌದಾ? ಸ್ನೇಹ ಅವ್ರೆ, ಮಿಸ್ಸು ಸರ್ ಕರಿತವ್ರೆ. ನಂಗೆ ಅವ್ರ ಹತ್ರ ಮಾತಾಡಕ್ ಏನೂ ಇಲ್ಲ ಶ್ರೀ. ನೋಡಿ ಸ್ನೇಹ ಅವ್ರೆ, ನೀವು ತಿಳ್ಕೊಂಡಾಗಲ್ಲ ನಾನು. ಈಗಲೂ ಸಹ ನಾನಿಲ್ಲಿ ಬಂಗಾರಮ್ಮನ ಮಗನ ಬಗ್ಗೆ ಯಾರಾದ್ರೂ ದೂರ್ ಕೊಡ್ತಾರ ಅಂತ ಕೇಳೋಕೆ ಬಂದಿದ್ದೀನಿ. ಅಷ್ಟಕ್ಕೂ ನಾನು ಅವನ್ನ ರಿಲೀಸ್ ಮಾಡ್ಲಿಲ್ಲ, ಅವನೇ ಬೇಲ್ ತಗೊಂಡು ಹೋದ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಸರ್? ನಾನೇ ನಿಮ್ಗೆ ಹೈಯರ್ ಆಫೀಸರ. ನೋಡಿ, ನಾನು ನನ್ನ ಡ್ಯೂಟಿನೇ ಮಾಡ್ತಾ ಇದ್ದೀನಿ. ಆದ್ರೂ ನೀವು ಅವತ್ತು ನೀವು ಡ್ಯೂಟಿ ಮಾಡಿದ್ನ ಅವತ್ತೇ ಬಾರ್ ವಿಷಯದಲ್ಲಿ ಚೆನ್ನಾಗಿ ನೋಡ್ದೆ ಸರ್. ಸುಮ್ನೆ ಬಿಡಿ, ನಿಮ್ ಹತ್ರ ಮಾತಾಡಕ್ ನಂಗೆ ಒಂಚೂರು ಇಷ್ಟ ಇಲ್ಲ. ಶ್ರೀ, ಬನ್ನಿ ನಾವು ಆ ಕಡೆ ಹೋಗೋಣ. ಯಾಕೆ ಸರ್, ನಿಮ್ಮ ಅಪ್ಪನ ಬಗ್ಗೆ ಕೇಳಿದ ತಕ್ಷಣ ಹಿಂಗ್ ಸಪ್ಗಾಗ್ಬಿಟ್ರಿ? ನಮ್ಮ ಅಪ್ಪನ ಬಗ್ಗೆ ನಿಮಗೆ ಗೊತ್ತಿಲ್ಲ ರಾಜಪ್ಪ. ಅವ್ರಿಗೆ ಈ ಲವ್ ಎಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಪ್ರತಿಯೊಂದು ಡಿಸಿಪ್ಲಿನ್ ಆಗಿ ಶಾಸ್ತ್ರೋಕ್ತವಾಗಿರ್ಬೇಕು. ಹಾಗಿದ್ರೆ ಒಳ್ಳೇದೇ ಅಲ್ವಾ? ನಿಮ್ಗೆ ಅರ್ಥ ಆಗಲ್ಲ ಬಿಡಿ, ಅವ್ರನ್ನ ನಿಮ್ ನೇರವಾಗಿ ನೋಡಿದಾಗ್ಲೇ ಗೊತ್ತಾಗೋದು. ಅಮ್ಮ ನೆನ್ಸ್ಕೊಂಡ ತಕ್ಷಣ ಅವರೇ ಕಾಲ್ ಮಾಡ್ತಿದಾರ. ತಗೊಳ್ಳಿ, ಅವ್ರ ಆಶೀರ್ವಾದ ತಗೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ. ಹಲೋ ಅಮ್ಮ. ಮುರಳಿ, ಏನ್ ಮಾಡ್ಲಿಕ್ಕತ್ತೀಯಪ್ಪ? ಅದು ನಾನು ಕಾಲೇಜ್ ಮುಗಿಸಿ ರೂಮ್ಗೆ ಹೋಗ್ತಾ ಇದ್ದೆ ಅಮ್ಮ. ಏನ್ ವಿಷಯ ಹೇಳಿಮ್ಮ? ನೀನಂತೂ ಮನಿಗ್ ಬರ್ಲೇ ಇಲ್ಲ. ನಾವ ಅಲ್ಲಿಗೆ ಬರೋ ಅವಕಾಶ ಕೂಡ್ ಬಂದದ್ ನೋಡು. ಏನು, ನೀವು ಬರ್ತಿದ್ದೀರಾ? ಯಾಕೆ? ಯಾವಾಗ ಅನ್ನೋದ್ ಬಿಟ್ಟು ಯಾಕ ಅಂತೀಯಲ್ಲೋ? ನಿಮ್ಮ ಅಪ್ಪಾಜಿಗೆ ದೇವಿಪುರದಾಗ ಅದೇನೋ ಸ್ವಲ್ಪ ಕೆಲಸದ ಅಂತ, ಹಂಗ ನಿನ್ನನ್ನು ನೋಡ್ಕೊಂಡ್ ಬರೋಣ ಅಂದ್ರು. ಅದು ಈಗ ಅಲ್ಲ, ಇನ್ನೊಂದ್ ವಾರ ಆಗ್ಬಹುದು. ಸರಿಮ್ಮ, ಬನ್ನಿ. ಅಮ್ಮ, ಹಾಗೆ ನಂಗೆ ಆಶೀರ್ವಾದ ಮಾಡಮ್ಮ. ಇದೇನು ದಿಢೀರಂತ? ಮಾಡಮ್ಮ. ಆತಾತು, ಖುಷಿಯಿಂದಿರು. ನಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ತದ. ಸರಿಮ್ಮ, ಥ್ಯಾಂಕ್ಸ್. ನಾ ಇಡ್ತೀನಿ. ಮುರಳಿ, ಅಪ್ಪನ ಹತ್ರ ಮಾತಾಡ್ತೀಯನ? ಇಲ್ಲ, ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಅಮ್ಮನ ಆಶೀರ್ವಾದನೂ ಸಿಕ್ತು, ಎಲ್ಲ ಒಳ್ಳೇದಾಯ್ತದೆ. ಹೋಗ್ ಬನ್ನಿ ಸರ್. ರಾಜಪ್ಪ, ನೀವು ನನ್ನ ಜೊತೆಗೆ ಬನ್ನಿ, ಸಪೋರ್ಟಿವ್ ಆಗಿರುತ್ತೆ. ಈ ಮನೆ ಮೇಲೂ ದಾಳಿ ಮಾಡೋದಕ್ಕೆ
ಜನ ಕಾಯ್ತಾ ಇದ್ದಾರೆ. ನೀನ್ ಈ ಊರಲ್ಲಿ ಇರೋ ಗಂಟ ನಾನು ಎಲ್ರ ಕಣ್ಣಿಗೂ ಎಣ್ಣೆ ಅಂಟಿನೆಯ. ಅದಕ್ಕೆ ನೀನ್ ಈ ಮನೆ ಮೆಸ್ಸೆಲ್ಲ ಖಾಲಿ ಮಾಡ್ಕೊಂಡು ಊರ್ ಬಿಟ್ಟೋಗು. ಮನೆ ಬಿಟ್ಕೊಡಕ್ಕಿಲ್ಲ ಸರಿ, ಮಗಳ್ ಮದ್ವೆನೂ ಮಾಡಕ್ಕಿಲ್ವಾ ಪುಟ್ಟಕ್ಕ? ಇತ್ತೀಚೆಗೆ ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀದೇ ನಿಂತಿರ್ಬೇಕಲ್ವಾ ತಾಯಿ? ಹೌದೌದು, ನನ್ನ ಮಗಳ ಮದುವೆ ಮಾತುಕತೆ ನಿಂತೋಯ್ತು. ನೀನು ಒಂಟಿ ತಾಯಿ, ಕಷ್ಟಪಟ್ಟಿದೀಯ. ಹೆಣ್ಮಕ್ಳೇ ದಿಕ್ಕು. ಒಳ್ಳೇದೇ ನಡೀತದೆ, ಆದ್ರೆ ಸಮಯ ಆಗುತ್ತೆ. ನಿನ್ನ ಮೊದಲ ಮಗಳ ಮದುವೆ ವಿಷಯದಲ್ಲಿ ಜೋಪಾನ. ಯಾಕೆ ಸ್ವಾಮಿ? ಕಂಟಕ ಇದೆ. ನನ್ನ ನಾಲ್ಗೆ ಮೇಲೆ ಮಚ್ಚೆ ಇದೆ. ನಾನು ಹೇಳಿದ್ಯಾವುದು ಸುಳ್ಳಾಗೋದಿಲ್ಲ. ಮನೆ ಮತ್ತೆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋ. ಅಪಶಕುನಗಳು ಕಾದಿವೆ. ಅವಳ ಮದುವೆ ವಿಷಯದಲ್ಲಿ ಅವಸರ ಬೇಡ. ನನ್ನ ಸಲಹೆ ಇಲ್ಲದೆ ಮುಂದುವರಿಬೇಡಿ. ಆದ್ರೆ ನಾನು ಸಮಯಕ್ಕೆ ಸರಿಯಾಗಿ ನಾನೇ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.